ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾನಿಲ್ಲಿ 4 ಡೆಕ್ಸ್ ಇಟ್ಟಿದ್ದೇನೆ. ಓಕೆ, ನೀವು ಯಾರನ್ನ ಫಾಲೋ ಮಾಡ್ತಿರಲ್ಲ, ನೀವು ಅವ್ರನ್ನ ಚೂಸ್ ಮಾಡಿಕೊಡ್ರಿ ಇದ್ರೊಳಗೆ. ಈಗ ಹೆಂಗೆ ತಿಳ್ಕೊಡ್ರಿ ಅಂತಂದ್ರೆ, ಯಾವುದಾದ್ರೂ ವಿಷಯದೊಳಗೆ ನೀವು ಸ್ವಲ್ಪ ಗೊಂದಲಾಗೈತಿ ನಿಮಗೆ, ಆಮೇಲೆ ನಿಮಗೆ ಗೈಡೆನ್ಸ್ ಬೇಕಾಗೈತಿ. ಸೊ ಈಗ ಹೆಂಗಂತಂದ್ರೆ, ನನ್ನ ಹತ್ರ ರೀಡಿಂಗನ್ನು ತೊಗೊಳಕತ್ತೀರಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವು ಡೆಕ್ ಚೂಸ್ ಮಾಡಿಕೊಡ್ರಿ. ಆಮೇಲೆ ಡೆಕ್ ಚೂಸ್ ಮಾಡ್ಕೊಳ್ಳೋ ಮುಂದೆ ನೀವು ಯಾವ ಡೆಕ್ ಚೂಸ್ ಮಾಡ್ಕೊಳಕತ್ತೀರಲ್ಲ, ಆ ಎನರ್ಜಿನ ಒಂದು ಸ್ವಲ್ಪ ಹೊತ್ತು ನೆನೆಸ್ರಿ ಮನಸ್ಸಿನೊಳಗೆ. ನೆನೆಸಿ ನೀವೇನು ಪ್ರಶ್ನೆ ಕೇಳಾಕತ್ತಿರಲ್ಲ, ಅಥವಾ ನಿಮ್ಮ ಮನಸ್ಸಿನೊಳಗೆ ಯಾವ ಪ್ರಶ್ನೆ ಐತಿ, ಆ ಪ್ರಶ್ನೆಗೆ ಈ ಡೆಕ್ದಿಂದ ಏನು ಉತ್ತರ ಬರ್ತೈತಿ ಅಂತಂದು ಹೇಳಿ ನೋಡೋಣ. ಸರಿನಾ? ಸೊ ನಾ ಏನು ಮಾಡ್ತೇನೆ, ಈ ಡೆಕ್ದಿಂದ ಒಂದು, ಎರಡು. ಓಕೆ, ಟೇಕ್ 2, 2 ಬಸ್ है. ಈಗ ಯಾಕಂದ್ರೆ ಸಟನ್ ಈಗ ರೇವತಿ ನಕ್ಷತ್ರದಾಗ ಅದಾರ. ರೇವತಿ ನಕ್ಷತ್ರ ಕೊನೆ ನಕ್ಷತ್ರ, ಗಂಡಂತ ನಕ್ಷತ್ರ. ಟೈಮ್ ಅಷ್ಟು ಸರಿಯಾಗಿ ಹೋಗಂಗಿಲ್ಲ. ಯಾಕೆ ಗೊತ್ತಾ? ಈಗ ನೋಡ್ರಿ, ಈಗ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತಾರೆ. ಆಫ್ಟರ್ 30 years ಹೀ ಈಸ್ ಕಂಪ್ಲೀಟಿಂಗ್ ಒಂದು ಸೈಕಲ್. ಇನ್ನು ಆಮೇಲೆ ಮೇಷರಾಶಿಗೆ ಬರ್ತಾರೆ ಅವರು. ಈಗ ಯಾವಾಗ ಶನಿ ಇನ್ ಬಿಟ್ವೀನ್ ಮತ್ತೆ ವಕ್ರಿ ಆಗ್ತಾರೆ, ಮತ್ತು ಉತ್ತರ ಭಾದ್ರಪದಾಗ ಬರ್ತಾರೆ, ಮತ್ತೆ ರೇವತಿಗೆ ಹೋಗ್ತಾರೆ. ಇದು ಹೋಗೋದು ಬರೋದು ಹಿಂಗೆ ನಡೆದಿರ್ತೈತಿ. ಇದು ಇನ್ನೇನು ಯಾವಾಗ ವಕ್ರಿ ಆಗ್ತಾರಲ್ಲ, ಅವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ನಿಂತದ್ದು ಕೆಲಸಗಳು ಆಗ್ತಾವು ಅಂತಂದು ಹೇಳಿ. ಸರಿನಾ? ಸೊ ನಾ ಇವನ್ನೆಲ್ಲ ಈಗ ತೆಗೆದಿಟ್ಬಿಡ್ತೇನೆ ಇಲ್ಲೇ. ನಾನು ಅದನ್ನು ನೋಡೋಂಗಿಲ್ಲ, ಜಸ್ಟ್ ಕಾರ್ಡ್ಸ್ ಹಾಕೊಂಡು ನೋಡೋಣ ಏನು ಕಾರ್ಡ್ಸ್ ಏನು ಹೇಳ್ತಾವ, ಯಾರೆಲ್ಲ ತಾವು ಕಾಳಿಕಾದೇವಿನ ಚೂಸ್ ಮಾಡ್ಕೊಂಡಿರಿ. ಈಗ ಸದ್ಯ ನೀವು ಇರುವಂಥ ಪರಿಸ್ಥಿತಿ ಒಳಗೆ ನಿಮಗೆ ಯಾವ ಥರದ ಗೈಡೆನ್ಸ್ ಬೇಕಾಗೈತಿ, ಅಥವಾ ಆಕೆಯಿಂದ ಏನು ಹೇಳಾಕತ್ತಾಳ. ಕಿಂಗ್ ಆಫ್ ಸೋರ್ಡ್ಸ್ ಇದೆ, ನೈಟ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಸೋರ್ಡ್ಸ್, ನೈಟ್ ಆಫ್ ಸೋರ್ಡ್ಸ್, 10 ಆಫ್ ಸೋರ್ಡ್ಸ್ ಆ್ಯಂಡ್ 9 ಆಫ್ ಕಪ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲೇನೈತಿ ಅಂದ್ರೆ 8 ಆಫ್ ಪೆಂಟಕಲ್ಸ್ ಐತಿ. ನೋಡಿರಿ, ತಾವು ಯಾರೆಲ್ಲ ಈಗ ಕಾಳಿಕಾದೇವಿ ಡೆಕ್ ಯಾರು ತಾವು ಚೂಸ್ ಮಾಡ್ಕೊಂಡಿದ್ರಿ, ಈಗ ಸದ್ಯಕ್ಕೆ ನಿಮಗೆ ಇರುವಂಥ ಪರಿಸ್ಥಿತಿ ಹೆಂಗೈತಿ ಅಂತಂತಂದ್ರೆ, ಯಾವುದೋ ವಿಷಯಕ್ಕೆ ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು. ಅದ್ರ ಸಲ ನೀವು ಸಾಕಾಗುವಷ್ಟು ಯಾವುದೇ ವಿಷಯ ಇರ್ಬೋದು, ಬರೀ ಮೇಲ್ ಫೀಮೇಲ್ ವಿಷಯಕ್ಕಂತನಲ್ಲ, ಕೆಲಸನೂ ಅಂತಿರ್ಬೋದು, ಅಥವಾ ಬೇರೆ ಯಾವುದೇ ನಮ್ಮ ಮನೆಯೊಳಗೆ ಯಾವುದೇ ರಿಲೇಷನ್ಶಿಪ್ ಅಂತಿರ್ಬೋದು, ಅಥವಾ ಪರ್ಸ್ನಲ್ ರಿಲೇಷನ್ಶಿಪ್ ಅಂತಿರ್ಬೋದು, ಏನಾದರೂ ಇಂಥದ್ದಿರ್ಬೋದು. ಅಲ್ಲಿ ನೀವು ಸಾಕಾಗುವಷ್ಟು ಟೈಮ್ ಆಗಲಿ, ಎನರ್ಜಿ ಆಗಲಿ ಎಲ್ಲ ಹಾಕಿದ್ರಿ ನಾವು. ಈಗ ಹೆಂಗೈತಿ ಅಂತಂದ್ರೆ, ರೀಸೆಂಟ್ಲಿ ನೀವು ಯಾವುದಾದ್ರೂ ಒಂದು ಪೇನ್ಫುಲ್ ಏನೋ ಒಂದು ಎಂಡಿಂಗ್ ಆಗೈತಿ. ಪೇನ್ಫುಲ್ ಅನ್ರಿ, ಸ್ಟ್ರೆಸ್ಫುಲ್ ಅನ್ರಿ, ಸಾಕಾಗುವಂಥದ್ದು ಒಂದು ಎಂಡಿಂಗ್, ಅದರದ್ದು ಎಂಡಿಂಗ್ ಮುಗ್ದೈತಿ. ಸೊ ಈಗ ನಿಮಗೆ ಜಗತ್ತು ಸಾಕಾಗೋಷ್ಟು ಪಾಠ ಕಲಿಸೈತಿ. ಈಗ ನಿಮಗೆ ಗೊತ್ತಾಗೈತೆ ನಾನು ಏನು ಮಾಡಬೇಕು ಅಂತಂತಂದ್ರೆ, ನಾನು ಇಷ್ಟು ಮೆತ್ತಗೆ ಇದ್ದರೆ ಎಲ್ಲರೂ ನಂದು ಫಾಯ್ದಾ ತೊಗೋತಾರೆ ಅಂತಂದು ಹೇಳಿ ಗೊತ್ತಾಗೈತಿ. ಅದಕ್ಕೆ ಹೆಂಗೆ ಅಂತಂದ್ರೆ, ಒಂದು ಫಿಯರ್ಲೆಸ್ ಆ್ಯಕ್ಷನ್ ತೊಗೋಬೇಕಂತ ನಿಮ್ಮ ತಲೆಯಾಗ. ಅಂದರೆ ಯಾವುದೇ ವಿಷಯ ಇತ್ತಂತಂದ್ರೂ ನನ್ನನ್ನು ನಾ ಕಂಟ್ರೋಲ್ದಾಗ ಇಟ್ಕೊಳ್ಳೋದು, ಅಥವಾ ನಯವಾಗಿ ಪ್ರೀತಿಯಿಂದ ಮಾತಾಡೋದು ಅಂತಂದು ಅಂಥದ್ದೆಲ್ಲ ಮಾತಾಡಿ ನಾನೂ ಮಳ್ಳಾಗೋಂಗಿಲ್ಲ, ಮಂದಿನೂ ಮಳ್ಳು ಮಾಡೋಂಗಿಲ್ಲ. ಏನೇ ಇದ್ದರೂ ಇನ್ನು ವ್ಯವಹಾರ ಬ್ಲಂಟ್ ಅಂತ ತಲೆಯಾಗ ಬಂದೈತಿ. ಏನೇ ಇದ್ದರೂ ಆ ಥರದ್ದು ಬ್ಲಂಟ್ ಹಂಗೆ ವ್ಯವಹಾರ ಮಾಡ್ಬೇಕಿನ್ನು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಮ್ಮೆ ಅನ್ನಿಸ್ತೈತೆ ಹಂಗೆ. ಯಾಕಂದ್ರೆ ನಾವು ಎಷ್ಟು ಮೆತ್ತಿಗಿರ್ತೀವಿ, ಅಥವಾ ನಮ್ಮನ್ನು ದುರುಪಯೋಗ ಮಾಡ್ಕೊಳ್ಳೋರು ಸಾಕಾಗೋಷ್ಟು ಜನ ಇರ್ತಾರೆ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ, ಕಿಂಗ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಒಂಥರ ಈಗ ಸದ್ಯ ನೀವು ಲಾಜಿಕಲಿ ಥಿಂಕ್ ಮಾಡಾಕತ್ತೀರಿ. ಲಾಜಿಕಲ್ ಥಿಂಕಿಂಗ್ ಸ್ಟಾರ್ಟ್ ಆಗೈತಿ. ಆಮೇಲೆ ಇಂಟಲೆಕ್ಚುವಲಿ ನೀವು ಒಂದು ಸ್ವಲ್ಪ ಶಾರ್ಪ್ ಆಗಾಕತ್ತೀರಿ. ಅಂದ್ರೆ ನಿಮ್ಗೆ ಗೊತ್ತಾಗತ್ತೈತಿ ಜನ ಹೆಂಗಿರ್ತಾರೆ, ಅವ್ರ ಜೊತೆ ಹೆಂಗೆ ಡೀಲ್ ಮಾಡಬೇಕು ಅಂತಂದೇಳಿ. ಆಮೇಲೆ ನಮ್ಮ ಬೌಂಡ್ರೀಸ್ ನಾವು ಹೆಂಗೆ ಕ್ಲಿಯರ್ ಇಟ್ಕೋಬೇಕು, ಯಾವಾಗ ಹ್ಞೂ ಅನ್ಬೇಕು, ಯಾವಾಗ ಇಲ್ಲ ಅಂತ ಅನ್ಬೇಕು, ಯಾವ ಕೆಲಸ ಮಾಡಿಕೊಡ್ಬೇಕು, ಯಾವ್ದು ಮಾಡಿಕೊಡ್ಬಾರ್ದು, ಯಾವ ವಿಷಯಕ್ಕೆ ನಾ ತಲೆ ಹಾಕಬೇಕು, ತಲೆ ಹಾಕಬಾರ್ದು, ಪ್ರತಿಯೊಂದಕ್ಕೂ ಗೊತ್ತಾಕೈತಿ. ಈ ಕೆಲವೊಮ್ಮೆ ಏನಾಗಿರ್ತೈತಿ ಅಂದರೆ, ನಮ್ಮ ಒಳ್ಳೆತನನ ನಮಗೆ ಶತ್ರು ಆಗಿಬಿಟ್ಟಿರ್ತೈತೆ. ನಾವು ಎಲ್ಲರದು ಚಲೋ ಆಗಲಿ ಅಂತ ನೀವು ಓಡಾಡ್ತಿದ್ರಿ, ಆದರೆ ನಿಮಗೆ ಜನ ಬುದ್ಧಿ ಕಲಿಸಿದ್ರಿ. ಸೊ ಈಗ ಹೆಂಗೆ ಅಂತಂತಂದ್ರೆ, ಈ ಸಿಚುವೇಶನ್ದಿಂದ ನೀವು ದಾಟಾಕತ್ತೀರಿ ಈಗ ಸದ್ಯ.
ಈ ಸಿಚುವೇಶನ್ದಿಂದ ನೀವು ದಾಟಾಕತ್ತದಕ್ಕೆ ಇದು ಎಲ್ಲಿ ಬಂದು ಮುಗಿತೈತೆ ಗೊತ್ತೈತೇನೋ, ಒಂಥರ 9 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ಒಂಥರ ಪೀಸ್ಫುಲ್ ಫುಲ್ಫಿಲ್ಮೆಂಟ್ ಅಂತ. ಮನಸ್ಸಿಗೆ ಒಂಥರ ಸಮಾಧಾನ ಎಲ್ಲ ರೀತಿಯಿಂದ, ಮನಸ್ಸಿಗೆ ಒಂಥರ ಸಮಾಧಾನ, ಒಂಥರ ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತೆ ನಿಮಗೆ. ಹೌದು, ಯಾವಾಗಿದ್ರೂ ನೋಡ್ರಿ ನಮ್ಮನ್ನು ನಾವೇ ಬಚಾವ್ ಮಾಡ್ಕೋಬೇಕು. ಕೆಲವು ಸರ್ತಿ ಹೇಳ್ತಾರ ಅದು ಭಾರ್ಯ ಗುಣವತಿ ಶತ್ರು ಅಂತಂದು ಹೇಳಿ, ಆ ಥರ ಆಗೈತಿ ಇಲ್ಲಿ. ಓಕೆ, ನಿಮ್ಮ ಒಳ್ಳೆತನ ಜನ ದುರುಪಯೋಗ ಮಾಡ್ಕೊಂಡಾರ. ಆದರೆ ನೀವು ಹೆಂಗೆ ಆಗಬೇಕು ಅಂತಂತಂದ್ರೆ ಇದೇನು ಎನರ್ಜಿ ಹೇಳ್ತಾವಲ್ಲ ಅದನ್ನು ಆ ಥರ ಲಾಜಿಕಲಿ ವಿಚಾರ ಮಾಡೋಕೆ ಕಲೀರಿ. ಒಂದು ಸ್ವಲ್ಪ ಮೆಂಟಲಿ ಒಂದು ಸ್ವಲ್ಪ ಶಾರ್ಪ್ ಆಗೋಕೆ ಕಲೀರಿ. ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬದಲಾಗಿ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಅದು ಭಾಳ ಚಲೋ. ಅಂದ್ರೆ ಗೊತ್ತಾಕತಿ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಮನುಷ್ಯರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಂದು ಹೇಳಿ. ಈ ಸದ್ಯ ನಿಮ್ಮದು ಇರುವಂಥ ಪರಿಸ್ಥಿತಿ ಆ್ಯಕ್ಚುಲಿ ಯು ಆರ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಮೇಲ್ ಇರಲಿ ಫೀಮೇಲ್ ಇರಲಿ, ನೀವು ಸಾಕಾಗೋಷ್ಟು ಕೆಲಸ ಮಾಡ್ತೀರಿ. ನೀವೇನು ಅಳಸಿ ಅಂತಂತಲ್ಲ. ಓಕೆ, ಯಾವುದೇ ಕೆಲಸ ಕೊಟ್ಟರು ನೀವು ಅಗದಿ ಡೆಡಿಕೇಟೆಡ್ಲಿ ಆ ಕೆಲಸ ಮಾಡ್ತೀರಿ. ಅಂದರೆ ನಿಮ್ಮ ಕೈಯಿಂದ ಎಷ್ಟು ಆಕತಿ ಅಷ್ಟು ಅದಕ್ಕೆ ನ್ಯಾಯ ಕೊಡೋಕೆ ನೋಡ್ತೀರ. ಅದು ರಿಲೇಷನ್ನ ಇರಲಿ, ಅದು ಕೆಲಸನ ಇರಲಿ, ಅದು ಏನೇ ಇರಲಿ. ಓಕೆ, ಸೊ ಇದಕ್ಕೆ ಕಾಳಿಕಾದೇವಿ ನಿಮ್ಗೆ ಏನು ಹೇಳಕತ್ತಾಳ ಅಂತಂದು ಹೇಳಿ ನೋಡೋಣ. ಓಕೆ, ವಿಗ್ರಹ ವಿನಾಶಿನಿ, ಐ ಬ್ರೇಕ್ ದ false identities. You are not who the world told you be. Okay, Kali strips labels: healer, mother, victim, warrior, failure, saint. She brings you back to your naked soul. Okay, ನೋಡ್ರಿ ಈ ಹೆಂಗಂತಂದ್ರೆ ಒಂದು ನಿಮಿಷ. ಓಕೆ, I reveal your original form. Before name, shame, trauma, ego, you were divine. You still are. Kali brings you home to your soul essence, untouched by life's distortions. I break false identities. ಕೆಲವು ಸರ್ತಿ ನಾವು ಹಿಂಗೆ ವಿಚಾರ ಮಾಡ್ತಿರ್ತೇವೆ, ನಾವು ಒಳ್ಳೆಯವರಾಗಬೇಕು, ನಾವೆಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನಮ್ಮ ತಲೆಯಾಗ ಏನೇನೇನೇನೋ ಇರ್ತೈತಿ. ಅಂದರೆ ನಾವು ಒಳ್ಳೇದ್ರ ಬದಲಾಗಿ ಅಷ್ಟೇ ವಿಚಾರ ಮಾಡ್ತಿರ್ತೇವೆ. ಆದರೆ ಹೆಂಗಿರ್ತೈತಿ ಅಂತಂದ್ರೆ ಸ್ವಲ್ಪ ತಲೆ ಉಪಯೋಗ ಮಾಡ್ಬೇಕು. ಮೈ ಅಚ್ಚಾ ತೋ ಫಿರ್ ಜರೂರಿ ನೀ ಕಿ ಪೂರಿ ದುನಿಯಾ ಅಚ್ಚಿ ಹೇ. ನಾವು ಹೆಂಗೆ ಒಳ್ಳೇದನ್ನು ವಿಚಾರ ಮಾಡ್ತೇವೆ, ಎಲ್ಲರೂ ನಮ್ಮ ಪ್ರತಿ ಹಂಗೆ ಒಳ್ಳೇದನ್ನು ವಿಚಾರ ಮಾಡ್ತಾರೆ ಅಂತಂತಲ್ಲ. ಈಗ ಹೆಂಗೆ ಅಂತಂದ್ರೆ ಕೆಲವೊಂದು ಸರ್ತಿ ಮನುಷ್ಯಾಗ ಹಂಗೆ ಬಾಯಿಲೆ ಬುದ್ಧಿ ಹೇಳಿದ್ರೆ ಗೊತ್ತಾಗೋದಿಲ್ಲ, ಅಥವಾ ಯಾರು ಒಂದಿಷ್ಟು ಬುದ್ಧಿ ಹೇಳಿದ್ರೂ ಗೊತ್ತಾಗೋದಿಲ್ಲ. ಕೆಲವು ಸರ್ತಿ ಏನಾಕತಿ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಮನುಷ್ಯಾಗ. ಅಂದರೆ ಎಕ್ಸ್ಪೀರಿಯನ್ಸ್ ಆದರೆ ಏನಾಕತ್ತಂದ್ರೆ ಕಣ್ಣು ತೆಗಿತೈತೆ ಅವ್ರಿಗೆ. ಓ ಹೌದಲ್ಲ, ನಮಗವ್ರು ಹೇಳಿದರು ಗೊತ್ತಾಗಲಿಲ್ಲ. ಅದಕ್ಕೆ ಹೆಂಗೆ ಅಂತಂದ್ರೆ ಅಭಿ ತಾ ಕೇರ್ ಲೇನಾ ಬಹುತ್ ಜರೂರಿ ಹೇ. ಓಕೆ, ಈಗ ನೋಡ್ರಿ ಇಲ್ಲೇ ಈ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ. ಬಿಫೋರ್ ನೇಮ್, ಶೇಮ್, ಟ್ರಾಮಾ, ಈಗೋ, ಯು ವೇರ್ ಎ ಡಿವೈನ್, ಯು ಸ್ಟಿಲ್ ಆರ್. ಓಕೆ, ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಅನುಭವಿಸೋಕ್ಕಿಂತ ಮೊದಲು ನಾವು ಗೊತ್ತಾಗಬೇಕು ನಾವು ಒಂದು ಡಿವೈನ್ ಸೋಲ್ ಅದೇವಿ ಅಂತಂದು ಹೇಳಿ. ಡಿವೈನ್ ಸೋಲ್ ಅಂತಂತ ಇದ್ರ ಮ್ಯಾಲೂ ಸಹಿತ ಈ ಜಗತ್ತಿನೊಳಗೆ ನೀವು ಪ್ರಾಕ್ಟಿಕಲಿ ವ್ಯವಹಾರ ಮಾಡಲೇಬೇಕಾಗ್ತದೆ. ಈಗ ಹೆಂಗಂತಂತಂದ್ರೆ ಈಗೆಲ್ಲ ಏನಾಗೈತಲ್ಲ, ಇದು ನಿಮಗೊಂಥರ ಪಾಠ ಕಲಿಸ್ದಂಗೆ, ನಿಮ್ಮ ದೇವಿ ನಿಮಗೆ ಪಾಠ ಕಲಿಸ್ದಂಗೆ. ನೀವು ಯಾವ ಎನರ್ಜಿನ ಫಾಲೋ ಮಾಡ್ತಿರಲ್ಲ ಆ ಎನರ್ಜಿ ನಿಮಗೆ ಪಾಠ ಕಲಿಸೈತಿ. ಓಕೆ, ಇದನ್ನು ಲೆಸನ್ ಈ ಲೆಸನ್ ನೀವು ಇಲ್ಲಿ ಕಲ್ಕೊಂಡು ಈ ಎನರ್ಜಿ ಇಲ್ಲೇ ಬ್ರೇಕ್ ಮಾಡಿರಿ. ಇದನ್ನು ಮತ್ತು ಇದನ್ನು ಮುಂದೆ ಕ್ಯಾರಿ ಮಾಡಬೇಡ್ರಿ ಇದನ್ನು. ಓಕೆ, ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೆಲವೊಂದು ಸರ್ತಿ ನಾವು ಅನ್ಕೊತಿರ್ತೀವಿ, ನಾವು ಒಳ್ಳೇದನ್ನು ಮಾಡಿದರೆ ನಮಗೆ ಒಳ್ಳೇದನ್ನು ಬರ್ತೈತಿ. ಅದಕ್ಕೆ ದೇವ್ರು ನಮಗೆ ಲಾಜಿಕಲಿ ವಿಚಾರ ಮಾಡಿರಿ ಅಂತಂದು ಯಾಕೆ ಹೇಳ್ತಾ ಅಂದರೆ, ಕಿಂಗ್ ಆಫ್ ಸೋರ್ಸ್ದ ಎನರ್ಜಿ ಏನಪ್ಪ ಅಂದ್ರೆ ಲಾಜಿಕಲಿ ಥಿಂಕ್ ಮಾಡೋಕೆ ಕಲೀರಿ. ಪ್ರತಿಯೊಂದನ್ನು ದೇವ್ರ ಮೇಲೆ ಹಾಕಿ ಬಿಟ್ಟುಬಿಡಬಾರ್ದು. ದೇವ್ರೇ ನಮಗೇನು ಬುದ್ಧಿ ಕೊಟ್ಟಿಲ್ಲ, ನಮಗೆ ಲಾಜಿಕಲ್ ಮೈಂಡ್ ಅಂತ ಐತದಿಲ್ಲ, ನಾವು ಅದನ್ನು ಯೂಸ್ ಮಾಡಬೇಕಲ್ಲ. ಸೊ ಅದಕ್ಕೇನು ಹೇಳ್ತಾ ಅಂದರೆ ಸ್ವಲ್ಪ ಲಾಜಿಕಲಿ ಇರಾಕೆ ಕಲೀರಿ. ಈಗ ನೋಡಿರಿ, ನಮಗೆ ಬುದ್ಧಿ ಬರಬೇಕು ಅಂತಂದು ಹೇಳಿ ನಾವು ಯಾರನ್ನು ಫಾಲೋ ಮಾಡ್ತೇವೆ ಅವ್ರು ನಮಗೆ ಬುದ್ಧಿ ಕಲಿಸಿದ್ರು. ಬಟ್ ಅಷ್ಟು ಟೈಮ್ ಸ್ಪೆಂಡ್ ಆತಿಲ್ಲೋ ನಮ್ದಿಲ್ಲಿ, ಅಷ್ಟು ಟೈಮ್ ವೇಸ್ಟ್ ಆತಿಲ್ಲೋ. ಅದಕ್ಕೆ ಕೆಲವೊಂದು ಸರ್ತಿ ಬ್ಲೆಸ್ಸಿಂಗ್ಸ್ ಅನ್ರಿ ಅಥವಾ ಅಡ್ವೈಸಸ್ ಅನ್ರಿ ಯಾವ್ಯಾವ ಪ್ಲೇಸ್ನಿಂದ ಬರ್ತಿರ್ತವಲ್ಲ ಅದ್ರ ಬದಲಾಗಿ ಸ್ವಲ್ಪ ಅವೇರ್ನೆಸ್ ಇರಬೇಕು. ಓಕೆ, ಸೆಕೆಂಡ್ ಡೆಕ್ ನೋಡೋಣ. ಸೆಕೆಂಡ್ ಡೆಕ್ ಏನಂತಂದ್ರೆ, ಓಕೆ, ಯಾರು ಶಿವನ ನೀವು ಫಾಲೋ ಮಾಡ್ತಿರಲ್ಲ, ಈಗ ಸದ್ಯ ನೀವಿರುವಂಥ ಯಾವುದೇ ಪರಿಸ್ಥಿತಿಗೆ ತಮಗೇನಾದರೂ ಕ್ಲೂದ ಅವಶ್ಯಕತೆ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಅಡ್ವೈಸದ ಅವಶ್ಯಕತೆ ಇರ್ಬೋದು. ಸೊ ಅದು ಏನಪ್ಪ ಅಂತಂದು ಹೇಳಿ ನೋಡೋಣ. ಈ ನಿಮ್ಮ ಕರೆಂಟ್ ಸಿಚುವೇಶನಿಗೆ ಅವ್ರು ಏನು ಆನ್ಸರ್ ಮಾಡಕತ್ತಾರ ಅಂತಂದು. ಓಕೆ,
ಓಕೆ, 10 ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಕಪ್ಸ್, ಹೆರೋಫಂಟ್. ಓಕೆ, 10 of Pentacles, Page of Cups, Hierophant and 7 of Cups, and King of Wands. ಸೊ ತಾವು ಯಾರೆಲ್ಲ ಶಿವನ್ ಡೆಕ್ ಚೂಸ್ ಮಾಡ್ಕೊಂಡಿರಿ, ನಿಮಗೇನು ಇದನ್ನು ಬರಾಕತ್ತೈತೆ ನೋಡ್ರಿ. ಇಲ್ಲಿ ನಿಮಗೇನು ರೀಡಿಂಗ್ ಬರಾಕತ್ತೈತಿ ಅಂತಂದ್ರೆ, ಕರೆಂಟ್ಲಿ ನಿಮಗೇನು ಅಡ್ವೈಸ್ ಹೇಳಕತ್ತಾರ ಅವ್ರು ಅಂತಂದ್ರೆ, ಯು ಆರ್ ಇನ್ ಅ ಡ್ರೀಮಿ ವರ್ಲ್ಡ್, 7 ಆಫ್ ಕಪ್ಸ್. ಓಕೆ, ನಿಮಗೆ ವೈಸ್ಲಿ ಚೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ವೈಸ್ಲಿ ಚೂಸ್ ಮಾಡೋಕ್ಕೆ ಕಲೀರಿ. ಈಗ ಸದ್ಯ ಇರುವಂಥ ಸಿಚುವೇಶನ್ ಹೆಂಗೆ ಅಂತಂದ್ರೆ, ನಿಮಗೇನು ಅನಿಸುತ್ತೆ ಅಂತಂದ್ರೆ ಲೈಫ್ ಈಸ್ ಲೈಕ್ ಅ ಫ್ಯಾಂಟಾಸಿ ಅಂತಂದು ಹೇಳಿ. ನೋ, ಲೈಫ್ ಈಸ್ ನಾಟ್ ಅ ಫ್ಯಾಂಟಾಸಿ ವರ್ಲ್ಡ್. ಅದೆಂದೂ ಆ ಥರ ರೋಚಕವಾದಂಥದ್ದಂತ ಏನು ಇರೋಂಗಿಲ್ಲ. ಸಿ, ಗ್ರೌಂಡ್ ರಿಯಾಲಿಟಿ ಈಸ್ ವೆರಿ ಡಿಫ್ರೆಂಟ್. ನೀವೇನು ವಿಚಾರ ಮಾಡ್ತಿರಲ್ಲ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ. ಸೊ ನನಗನ್ಸೋ ಮಟ್ಟಿಗೆ ತಾವು ಯಾರಾದರೂ ಟೀನೇಜರ್ಸ್ ಇರಬೇಕು ಅಥವಾ ಮಿಡ್ ಏಜ್ದವ್ರು ಇರ್ತಿರ್ಬೇಕು, ನೀವು ಆ ಥರ ಬಿಹೇವ್ ಮಾಡ್ತಿರ್ಬೇಕು. ಅದಕ್ಕೆ ಹೆಂಗೆ ಅಂತ ಹೇಳ್ತಾರೆ, ಗ್ರೌಂಡೆಡ್ ರಿಯಾಲಿಟಿ ಏನಪ್ಪ ಅಂತಂತಂದರೆ ಬಿವೇರ್ ಆಫ್ ಇಲ್ಯೂಷನ್. ಇಲ್ಯೂಷನ್ ಏನಂತಂದ್ರೆ ಅದು ಒಂದು ಭ್ರಮೆ, ಅದು ಒಂದು ಲೋಕ. ಅಲ್ಲಿ ಫ್ಯೂಚರ್ ಅಂತೇನು ಇರೋಂಗಿಲ್ಲ. ಸೊ ಗ್ರೌಂಡೆಡ್ ರಿಯಾಲಿಟಿ ಅಂತಂತಂದ್ರೆ ಏನಪ್ಪ ಅಂತಂದ್ರೆ ಸೀಕ್ ಗೈಡೆನ್ಸ್. ಹೆರೋಫಂಟ್ ಏನು ಹೇಳ್ತಾರೆ ಅಂತಂದ್ರೆ, ಯಾರ್ಯಾರು ಒಳ್ಳೆ ಮೆಂಟೋರು, ಯಾರು ನೀವು ಟ್ರಸ್ಟ್ ಮಾಡ್ತೀರಿ ಅಂಥವ್ರು ನೀವು ಭೇಟಿ ಆಗ್ರಿ, ಅಂಥವ್ರ ಕಡೆಯಿಂದ ಗೈಡೆನ್ಸ್ ತೊಗೋರಿ. ನೀವು ಯಾವುದೇ ವಿಷಯದೊಳಗೆ ಸಿಕ್ಕಾಕೊಂಡಿದ್ರು ಸರಿ. ಹೆಂಗಂತಂದ್ರೆ ಟ್ರೈ ಟು ಟೇಕ್ ಪ್ರಾಕ್ಟಿಕಲ್ ಅಡ್ವೈಸಸ್. ಓಕೆ, ಐಸ ಹವಾಬಾಜಿ ನಹಿ. ಇದೆಲ್ಲ ಏನು ಪೇಜ್ ಆಫ್ ಕಪ್ಸ್ ಅಂತಂದ್ರೆ ಹೆಂಗಂದ್ರೆ ಇಮೋಷ್ನಲ್ ವರ್ಲ್ಡ್ದಾಗಿರೋದು. ಪೇಜ್ ಆಫ್ ಕಪ್ಸ್ ಆ್ಯಂಡ್ 7 ಆಫ್ ಕಪ್ಸ್. 7 ಆಫ್ ಕಪ್ಸ್ ಅಂತಂದರೆ ದಿಸ್ ಕ್ರಿಯೇಟ್ಸ್ ಕನ್ಫ್ಯೂಷನ್. ಯಾವ್ದು ತೊಗೊಲಿ, ಯಾವ್ದು ಬಿಡಲಿ, ಅಥವಾ ಎಲ್ಲ ತೊಗೊಲಿ ಅಂತ ಎಲ್ಲನೂ ಚಲೋ ಅನ್ಸುತ್ತೆ. ತುಮ್ ಹರ್ ಚೀಸ್ ನಹಿ ಕರ್ ಸಕ್ತೆ, ಹರ್ ಚೀಸ್ ನಹಿ ಮಿಲ್ ಸಕ್ತಿ. ಅದಕ್ಕೆ ಏನು ಹೇಳ್ತಾರೆ, ಡ್ರೀಮಿ ವರ್ಲ್ಡದಿಂದ ಹೊರಗೆ ಬರೋಕೆ ಕಲೀರಿ, ಗ್ರೌಂಡೆಡ್ ರಿಯಾಲಿಟಿ ಏನಂತಂದು ಹೇಳಿ ವಿಚಾರ ಮಾಡಿರಿ ಅಂತಂದು ಹೇಳ್ತಾರೆ. ಬಿ ಪ್ರಾಕ್ಟಿಕಲ್. ಆಮೇಲೆ ನಿಮ್ಮದು ಇಂಟೆಲೆಕ್ಟ್ ಒಂದು ಸ್ವಲ್ಪ ಶಾರ್ಪ್ ಮಾಡ್ಕೊರಿ. ಯಾರಾದ್ರೂ ಗುರುಗಳಿದ್ರೆ ಅಥವಾ ಯಾರಾದರೂ ದೊಡ್ಡವ್ರಿದ್ರೆ, ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ಇದ್ರೆ, ಗುರು ಅನ್ರಿ, ಮೆಂಟೋರ್ ಅನ್ರಿ, ಯಾರಾದರೂ ಒಳ್ಳೆಯ ಫ್ರೆಂಡ್ ಇದ್ರೆ ಅಂಥವ್ರನ್ನ ಭೇಟಿ ಆಗ್ರಿ. ನಿಮ್ಗೆ ಗೈಡೆನ್ಸ್ ತೊಗೋರಿ ಅವ್ರ ಕಡೆಯಿಂದ. ನಿಮ್ಮ ಪ್ರಾಬ್ಲಮ್ಸ್ ಏನಂತಂದು ಹೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿರಿ. ಓಕೆ, ಮೆಂಟಲಿ ನೀವು ಭಾಳ ಅಪ್ಸೆಟ್ ಆಗ್ತಿದ್ರಿ ಅಂದ್ರೆ ಅಪ್ಸೆಟ್ ಆಗೋದನ್ರಿ, ಅಥವಾ ಕೆಲವೊಂದು ನಿಮಗೆ ವಿಚಾರಗಳು ನಿಮಗೆ ಸರಿಯಾಗಿ ನಿರ್ಣಯ ಮಾಡೋಕ್ಕೆ ಬರ್ತಿರಲ್ಲ, ಯೋಗ ಮಾಡಿರಿ, ಧ್ಯಾನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ. ನಿಮ್ಮ ಶರೀರಕ್ಕೆ ಅಥವಾ ನಿಮ್ಮ ಮನಸ್ಸಿನ ಮಾನಸಿಕ ಸ್ಥಿತಿಗೆ ಯಾವುದು ಒಳ್ಳೇದು ಅನ್ನಿಸ್ತೋ ಅದನ್ನು ನೀವು ಫಾಲೋ ಮಾಡೋಕ್ಕೆ ಕಲೀರಿ. ನೋಡಿರಿ, ಇವನ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಅಥವಾ ಈ ವಿಷಯಗಳನ್ನು ನೀವು ಫಾಲೋ ಮಾಡ್ತಿದ್ರಿ ಅಂತಂದ್ರೆ ದರ್ ಇಸ್ ಅ ಗ್ಯಾರಂಟಿಡ್ ಸಕ್ಸಸ್. ಏನಪ್ಪ ಅಂದರೆ 10 ಆಫ್ ಪೆಂಟಕಲ್ಸ್ ಇದೇನು ಹೇಳ್ತೈತಿ ಅಂತಂದರೆ ಲಾಂಗ್ ಟರ್ಮ್ ಸಕ್ಸಸ್ ಅನ್ರಿ, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತಂತನ್ರಿ. ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುವಂಥದ್ದು. ಒಂದು ಒಳ್ಳೆಯ ಮನೆತನಕ್ಕೆ ಅಥವಾ ಒಂದು ಒಳ್ಳೆಯ ಜೀವನಕ್ಕೆ ಏನು ಬೇಕು ಅದನ್ನೆಲ್ಲ ತಯಾರು ಮಾಡಿ ಕೊಡುವಂಥದ್ದು ಏನು ಅಂತಂದರೆ 10 ಆಫ್ ಪೆಂಟಕಲ್ಸ್ ಐತಿ ಇಲ್ಲಿ. 10 ಆಫ್ ಪೆಂಟಕಲ್ಸ್. ಬಟ್ ಈ ಗ್ರೌಂಡ್ ರಿಯಾಲಿಟಿ ನೀವು ರೀಚ್ ಮಾಡಬೇಕು ಅಂತಂದರೆ ಈ 3 ವಿಷಯಗಳನ್ನು ನೀವು ಫಾಲೋ ಮಾಡಬೇಕು. ಈಗಿರುವಂಥ ನೀವು ಏನಾದರೂ ಅಂಥ ವಿಷಯದಲ್ಲಿ ನೀವು ಸಿಕ್ಕಾಕೊಂಡಿದ್ರಿ ಅಂತಂತಂದ್ರೆ ಈ ವಿಷಯಗಳನ್ನು ಫಾಲೋ ಮಾಡೋಕೆ ನೋಡಿರಿ. ಓಕೆ, ಹೆಂಗೈತಿ ಇಲ್ಲೇನು ಹೇಳ್ತಾರೆ ನೋಡ್ರಿ, 5 ಆಫ್ ವಾಂಡ್ಸ್. 5 ಆಫ್ ವಾಂಡ್ಸ್ ಅಂದ್ರೆ ನಾವೆಲ್ಲ ತಿಳ್ಕೊತೀವಿ ಡ್ರೀಮಿ ವರ್ಲ್ಡ್ದಾಗ ನಾವು ಅದೇವಿ ಅಂತಂದ್ರೆ ಆಜ್ ನಹಿ ತೋ ಕಲ್ ಮೇರಾ ಸಬ್ ಕುಚ್ ಅಚ್ಚಾ ಹೋ ಜಾಯೇಗಾ, ಐಸಾ ಕುಚ್ ಭೀ ನಹಿ ಹೋತಾ. ಕುಂತಲ್ಲೇನ ಯಾರ ಸಲ ಏನು ಕೊಡೋಂಗಿಲ್ಲ. ಇಲ್ಲಿ ನೋಡ್ರಿ 5 ಆಫ್ ವಾಂಡ್ಸ್ ಏನು ಹೇಳ್ತೈತೆ ಅಂದರೆ ಕಾಂಪಿಟೇಷನ್ ಜರೂರಿನೇ ಏಕೆ ನಿಮಗೆ ಹೆಲ್ದಿ ಕಾಂಪಿಟೇಷನನ್ನು ಇರ್ತೈತಿ ಅಂತ. ಕೆಟ್ಟ ಜನನೂ ಇರ್ತಾರೆ, ಕಾಲು ಹಿಡಿದು ಎಳೆಯವ್ರೂ ಇರ್ತಾರೆ. ಅದಕ್ಕೆ ಹೆಂಗೆ ಅಂತಂದ್ರೆ ಇಲ್ಲೇನು ಹೇಳ್ತಾರೆ, ಕಿಂಗ್ ಆಫ್ ವಾಂಡ್ಸ್ ಏನು ಹೇಳ್ತಾರೆ, ದೂರದೃಷ್ಟಿ ಉಳ್ಳವರಾಗ್ರಿ. ಒಂದು ಒಳ್ಳೆಯ ದೊಡ್ಡ ಗೋಲ್ ಸೆಟ್ ಮಾಡಿರಿ ಜೀವನದೊಳಗೆ. ದೊಡ್ಡ ಗೋಲ್ ಸೆಟ್ ಮಾಡಿರಿ. ಫ್ಯಾಕ್ಟ್ಸ್ ಏನಂತಂದು ಹೇಳಿ ಅರ್ಥ ಮಾಡ್ಕೋಬೇಕು. ಜೀವನದ ನಿಜ ಪರಿಸ್ಥಿತಿ ಏನಂತಂದು ಹೇಳಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಅದ್ರ ಮೇಲೆ ಕೆಲಸ ಮಾಡಬೇಕು. ಓಕೆ, ಸೊ ಅಂದ್ರನ ನೀವು ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ. ಓಕೆ, ಈಗ ಶಿವ ನಿಮಗೆ ಏನು ಹೇಳಕತ್ತಾರ ಅಂತ ಹೇಳಿ ನೋಡೋಣ. ಡೋಂಟ್ ಫಿಯರ್, ಬಿ ಕಾನ್ಫಿಡೆಂಟ್. ಓಕೆ, ಯು ಆರ್ ಬೀಯಿಂಗ್ ರಿಫೈನ್ಡ್ ಆ್ಯಂಡ್ ಪಾಲಿಶ್ಡ್. ಓಕೆ, ನೋಡಿರಿ, ಈ ವಿಷಯಗಳನ್ನು ನೀವು ಫಾಲೋ ಮಾಡಿದ್ರಿ ಅಥವಾ ಕಾರ್ಡ್ಸ್ ಏನು ನಿಮಗೆ ಸಜೆಸ್ಟ್ ಮಾಡ್ತಾವೆ ಆ ವಿಷಯಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂತಂದ್ರೆ ನಿಮ್ಮಲ್ಲಿ ಒಂಥರ ನೀವು ರಿಫೈನ್ಡ್ ಆಗ್ತೀರಿ. ನೀವು ಮೆಂಟಲಿ ಬ್ರಷಪ್ ಆಗ್ತೀರಿ. ಒಳ್ಳೆ ವಿಚಾರಗಳು ಬರ್ತಾವೆ. ನೋಡಿರಿ, ಒಳ್ಳೆ ಜನರ ಜೊತೆ ಬೆರೆಯಾಕೆ ಕಲೀರಿ, ಅವ್ರ ಕಡೆಯಿಂದ ಅಡ್ವೈಸ್ ತೊಗೊಳಕ್ಕೆ ಕಲೀರಿ. ಯಾಕಂತಂದ್ರೆ ಒಬ್ರನ್ನ ಭೇಟಿ ಆದ್ವಿ ಅಂದ್ರೆ ನನಗೆ ಗೊತ್ತಾಗೋದಿಲ್ಲ ನಮಗೆ. ಅಂದರೆ ಅವ್ರು ಯಾವ ಥರ ವಿಚಾರ ಮಾಡ್ತಾರೆ, ನಾವು ಯಾವ ಥರದ್ದು ವಿಚಾರ ಮಾಡ್ತೀವಿ, ಇವತ್ತು ಅವರೆಲ್ಲ ಇದ್ದಾರೆ, ಇವತ್ತು ನಾವೆಲ್ಲ ಇದ್ದೀವಿ, ನಾವು ನಾಳೆ ಎಲ್ಲಿಗೆ ಹೋಗಬೇಕು, ಈ ಎಲ್ಲ ವಿಚಾರಗಳನ್ನು ಮಾಡಬೇಕು ಅಂತಂತಂದರೆ ನೀವು ಯಾರ್ದಾರ ಕಡೆ ಅಡ್ವೈಸ್ ತೊಗೋಬೇಕು. ಓಕೆ,
ಬಿ ಕಾನ್ಫಿಡೆಂಟ್. ಹೆದರುವಂಥ ಏನು ಅವಶ್ಯಕತೆ ಇಲ್ಲ. ಜೀವನ ಅಂತಂದ್ರೆ ಏನು, ಇಡೀ ಜೀವನ ಎಲ್ಲ ಮನುಷ್ಯ ಕಲಿತಾನೇ ಇರ್ತಾನೆ ಮತ್ತು ಕಲಿತಾನೇ ಇರಬೇಕು, ಅದಕ್ಕೆ ಒಂದು ಅರ್ಥ. ಓಕೆ, ಥ್ಯಾಂಕ್ ಯು. ನೋಡ್ರಿ, ನಾವು ಕೆಲವೊಂದು ಸರ್ತಿ ಯಾರನ್ನ ಫಾಲೋ ಮಾಡ್ತಿರ್ತೇವಲ್ಲ, ನಾವು ಎಲ್ಲ ಅವ್ರ ಮೇಲೇ ಹಾಕಿಬಿಡ್ತೇವೆ. ನಾವು ಎಲ್ಲ ದೇವ್ರು ಕೊಡ್ತಾನೆ, ಎಲ್ಲ ದೇವ್ರು ಕೊಡ್ತಾನೆ, ನಾನು ದೇವ್ರಿಗಾಗಿ ಇಷ್ಟು ಸರಿ ಮಾಡ್ತೀನಿ, ಯಾಕೆ ನನಗೆ ದೇವ್ರು ಹಿಂಗೆ ಮಾಡ್ತಾರೆ? ಅರೇ वो भी आपको बता रहा है, बी प्रैक्टिकल, ये कॉम्पिटिशन है यहाँ पर. ಅದಕ್ಕೆ ಹೇಳ್ತಾರೆ, ಮ್ಯಾನ್ ಮೇಕ್ಸ್ ಮನಿ, ಮನಿ ಫೈಂಡ್ಸ್ ಗುಡ್ ವರ್ಕ್. ನೀವು ಕೆಲಸ ಮಾಡಕ್ಕೆ ನೀವು ತಯಾರಾಗ್ರಿ, ದೇವ್ರು ತಾನೇ ಕೊಡಕ್ಕೆ ತಯಾರಾಗ್ತಾನೆ. ನೋಡ್ರಿ, ಇಲ್ಲೇ ಯಾರೆಲ್ಲ ತಾವು ಆಂಜನೇಯ ಸ್ವಾಮಿನ ಫಾಲೋ ಮಾಡ್ತೀರಿ, ಆಂಜನೇಯ ಸ್ವಾಮಿ ನಿಮಗೆ ಏನು ಹೇಳಾಕತ್ತಾರ, ಅಥವಾ ನೀವು ಯಾವ ವಿಷಯದೊಳಗೆ ನಿಮ್ಗೆ ಅವರಿಂದ ಅಡ್ವೈಸ್ ಬೇಕಾಗೈತಿ, ಮೊದಲು ನಾವು ಯಾವ ವಿಷಯದಿಂದ ನಾವು ಪಾಸ್ ಆಗತ್ತೇವಿ ಅದನ್ನು ನೋಡೋಣ. ಓಕೆ, ಅದಾದಮೇಲೆ ಅವ್ರು ಏನು ಅಡ್ವೈಸ್ ಹೇಳ್ತಾರೆ ಅದನ್ನು ನೋಡೋಣ. Knight of Swords, Magician, 8 of Wands and Hanged Man. ಓಕೆ, ಇಲ್ಲಿ 8 of Swords ಐತಿ, ಇಲ್ಲಿ 8 of Swords and Tower is there. ಓಕೆ, 6 of Pentacles. ನೋಡ್ರಿ ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ನೀವು ಯಾರು ಆಂಜನೇಯ ಸ್ವಾಮಿನ ಚೂಸ್ ಮಾಡ್ಕೊಂಡ್ರಿ ಅಥವಾ ಯಾರು ಅವ್ರನ್ನ ನೀವು ಫಾಲೋ ಮಾಡ್ತೀರಿ, ನಿಮ್ಮದು ಸ್ವಭಾವ ಹೆಂಗೈತಿ ನೋಡ್ಕೊರೆ. ಇಲ್ಲಿ ಒಂದು ನೈಟ್ ಆಫ್ ಸೋರ್ಡ್ಸ್ ಐತಿ, ಮ್ಯಾಜಿಷಿಯನ್ ಐತಿ, 8 of Wands ಐತಿ, ಆಮೇಲೆ ಹ್ಯಾಂಗ್ಡ್ ಮ್ಯಾನ್ ಐತಿ. ನಿಮ್ಮ ತಲೆಯೊಳಗೆ ಒಂಥರ ವಿಚಾರಗಳು ಪಾಪ ಆಗ್ತಿರ್ತಾವೆ, ಸಾಕಾಗುವಷ್ಟು ಒಮ್ಮೆ ಪಟ 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 ಅಂತಂದು ಹೇಳಿ. ಮತ್ತು ನೀವು ಶಾಣೆನೂ ಓದಿರಿ, ನೀವು ಸಾಕಾಗೋಷ್ಟು ರಿಸೋರ್ಸಸ್ ಅದಾವ, ನೀವು ಮ್ಯಾನೇಜ್ ಮಾಡ್ಬೋದು, ಅಂದ್ರೆ ನನಗೆ ಏನು ಮಾಡಬೇಕು ಏನಿಲ್ಲ ಅಂತಂದು ಹೇಳಿ. ಆದರೆ ಹೆಂಗೆ ಮಾಡ್ತೀರಿ ಅಂದರೆ, ಎಟ್ ಅ ಟೈಮ್ ನೀವು ಭಾಳ ಕೆಲಸ ಕೈ ಹತ್ಕೊಂಡ್ಬಿಡ್ತೀರಿ ನೀವು ಒಮ್ಮೆ. ಅಂದರೆ ಗಡಿಬಿಡಿ ಒಳಗೆ ಮಾಡಿ ಮುಗಿಸೋದು ನನಗೊಂಥರ ರ್ಯಾಪಿಡ್ ಪ್ರೋಗ್ರೆಸ್ ಬೇಕಂತಂದು ಹೇಳಿ, ಗಡಿಬಿಡಿ ಒಳಗೆ ಮಾಡೋದು, ಗಡಿಬಿಡಿ ಒಳಗೆಲ್ಲ ಬೇಕು ನನಗೆ. ಆದರೆ ಹೆಂಗೈತಿ ಅಂತಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ 8 of Swords ಏನು ಹೇಳ್ತೈತಿ ಅಂದರೆ, ಈ ಒಂಥರ ಕನ್ಫ್ಯೂಸಿಂಗ್ ಎನರ್ಜಿ. ಏನಾರೇ ಪ್ಲ್ಯಾನ್ ಮಾಡಬೇಕು ಏನಾರೇ ಒಂದು ಪ್ಲ್ಯಾನ್ ಮಾಡಿದ್ವಿ ಅಂತಂತಂದ್ರೆ, ಅಥವಾ ಎಲ್ಲರ ಒಂದು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೇಕಂದ್ರೆ ಒಂದು ಸೆಟ್ಟಿಂಗ್ ಅಂತ ಇರ್ತೈತೆ ನಮ್ಗೆ. ಅಂದರೆ ನಾವು ಎಷ್ಟು ಸ್ಪೀಡ್ ಹಿಡಿಬೇಕು, ನಾವಲ್ಲಿ ಎಷ್ಟು ಟೈಮ್ದೊಳಗೆ ನಾವು ರೀಚ್ ಆಗಬೇಕು ಅಂತ, ಅಂದರೆ ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಕ್ಕೆ ಬರಬೇಕು ಮನುಷ್ಯಾಗ. ನಿಮ್ಮ ಹತ್ರ ಅದೇನೂ ಇಲ್ಲ, ದೂರದೃಷ್ಟಿನೂ ಇಲ್ಲ. ನೀವು ಇವ್ನು 3 ಮ್ಯಾಲೆ ಮಾಡ್ತೀರಿ, ಆಮೇಲೆ ನಿಮಗೇನು ಗೊತ್ತಾಗಂಗಿಲ್ಲ, ನೀವು ಸಿಕ್ಕಾಕೊಂಡು ಕುಂತು ಬಿಡ್ತೀರಿ ಒಮ್ಮೆ ಕೇಳೋದು. ಎದಕ್ಕಪ್ಪ ಅಂತಂತಂದ್ರೆ ಸ್ಪೀಡ್ ಕಡಿಮೆ ಮಾಡಬೇಕಿಲ್ಲ. ಈಗ ಹೆಂಗೈತೆ ನೋಡ್ರಿ, ಅದಿಲ್ಲ ಅಂದ್ರೆ ಏನೈತಿ, ಅದ್ರ ಕೆಳಗೆ ಟವರ್ ಐತಿ. ಈ ಥರದ್ದು ಬೇಸ್ಲೆಸ್ ವಿಷಯಗಳನ್ನ ನೀವು ಫಾಲೋ ಮಾಡಾಕತ್ರಿ ಅಂತ ಕೊಡ್ರಿ. ಟವರ್ ಇತ್ತಂದ್ರೆ ಏನಾಕೈತಿ, ಬೇಸ್ ಸರಿ ಇರೋಂಗಿಲ್ಲ, ಸೊ ಒಂದಿನ ಕೊಲ್ಯಾಪ್ಸ್ ಆಕೈತಿ ಬಿಲ್ಡಿಂಗ್. ಸತ್ಯಾನುಸತ್ಯತೆಗಳು ಏನು ಅಂತಂದು ಹೇಳಿ ವಿಚಾರ ಮಾಡಬೇಕು. ಮಾರ್ಕೆಟ್ ಸರ್ವೆ ಏನೇ ಮಾಡ್ಬೇಕಂದ್ರೂ ಮಾರ್ಕೆಟ್ ಸರ್ವೆ ಮಾಡಬೇಕು, ಫ್ಯಾಕ್ಟ್ಸ್ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೋಬೇಕು. ಅಂದ್ರೆ ನೀವು ಲೈಫ್ದೊಳಗೆ ಮುಂದೆ ಹೋಗೋಕೆ ಸಾಧ್ಯ. ಮತ್ತು ಹೆಂಗಿರ್ತೈತಿ ಅಂತಂದ್ರೆ, ರಿಸೋರ್ಸಸ್ ಎಲ್ಲ ಅದಾವ, ಬಟ್ ನನಗೆ ಎಲ್ಲಿ ಹೋಗಿ ಮುಟ್ಟಬೇಕಂತ ನನಗೆ ಗೊತ್ತೇ ಇಲ್ಲಲ್ಲ. ಸೊ ಹೆಂಗಂತಂತಂದ್ರೆ, ಸ್ಪೀಡ್ ಕಡಿಮೆ ಮಾಡಿರಿ, ಸ್ಟ್ರಾಟಜಿ ವಿಚಾರ ಮಾಡಿರಿ, ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಕ್ಕೆ ನೋಡಿರಿ, ಪ್ಲ್ಯಾನ್ಸ್ ಪ್ರಾಪರ್ಲಿ ಎಕ್ಸಿಕ್ಯೂಟ್ ಮಾಡಿರಿ. ಅಂದರೆ ಹೆಂಗಂತಂದ್ರೆ ನೀವು ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಇಲ್ಲೇ ಯೂತ್ ಎನರ್ಜಿ ಐತಿ. ಸೊ ನಿಮಗೆ ದೂರಿಂದ ಹೆಂಗೆ ವಿಚಾರ ಮಾಡಬೇಕು ಅಂತಂದು ಹೇಳಿ ಗೊತ್ತಿಲ್ಲ. ನೀವು ಎಲ್ಲಿ ಹೋಗಿ ಮುಟ್ಟಬೇಕಲ್ಲ, ಅಲ್ಲಿ ಸೇಫ್ಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿರ್ಫ್ ಸ್ಪೀಡ್ ಸೆ ಸಿರ್ಫ್ ಆ್ಯಕ್ಷನ್ ಸೆ कोई काम नहीं चलता. ಓಕೆ, ಇಲ್ಲಿ ನೋಡ್ರಿ, ನಿಮ್ಗೆ ಆಂಜನೇಯ ಸ್ವಾಮಿ ಏನು ಹೇಳಾಕತ್ತಾರೆ, ಫಿಯರ್ಲೆಸ್ನೆಸ್. ಲೆಟ್ ಗೋ ಆಫ್ ಫಿಯರ್ ಆ್ಯಂಡ್ ಎಂಬ್ರೇಸ್ ಕರೇಜ್ ಆ್ಯಸ್ ಐ ಫೇಸ್ಡ್ ಕೌಂಟ್ಲೆಸ್ ಬ್ಯಾಟಲ್ಸ್, ಕನ್ಫ್ರಂಟ್ ಯುವರ್ ಫಿಯರ್ಸ್ ಆ್ಯಂಡ್ ಬ್ರೇವರಿ ಆ್ಯಂಡ್ ಡಿಟರ್ಮಿನೇಷನ್. ನೀವು ಇಲ್ಲೇ ಸ್ವಲ್ಪ ವಿಚಾರ ಮಾಡಬೇಕು. ಇಲ್ಲಿ ಎದ್ರ ಸಲುವಾಗಿ ಬಂದಂತಂದರೆ ಹ್ಯಾಂಗ್ಡ್ ಮ್ಯಾನ್ ಸಲುವಾಗಿ. ಓಕೆ, ನೀವು ಎಲ್ಲೋ ಬಂದು ನೀವು ಎಲ್ಲ ಮುಗಿಸಿದ ಮೇಲೆ ಎಲ್ಲರೂ ಬಂದು ಪಟ್ನ ಸಿಕ್ಕಾಕೊಂಡ್ಬಿಡ್ತೀರಿ ನೀವು. ಅದಕ್ಕೆ ಪ್ರಾಪರ್ಲಿ ನೀವು ವಿಚಾರ ಮಾಡಿರಿ, ಪ್ರಾಪರ್ ಹಂಗೆ ನಿರ್ಣಯ ತೊಗೋರಿ, ಆಮೇಲೆ ಮುಂದೆ ಹೋಗಕ್ಕೆ ನೋಡಿರಿ. ಓಕೆ, ಟೇಕ್ ಇನ್ಸ್ಪೈರ್ಡ್ ಆ್ಯಕ್ಷನ್ ಆ್ಯಸ್ ಐ ಲೀಪ್ಡ್ ಕ್ರಾಸ್ ದ ಓಷಿಯನ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಯುವರ್ ಡಿಸೈರ್ಸ್ ಆ್ಯಂಡ್ ಇಟ್ಸ್ ಮ್ಯಾನಿಫೆಸ್ಟೇಷನ್. ಡಿಸೈರ್ಸ್ ಭಾಳ ಅದಾವೆ, ಮ್ಯಾನಿಫೆಸ್ಟೇಷನು ನೀವು ಮಾಡ್ತೀರಿ. ಆದರೆ ಹೆಂಗೆ ಅಂತಂತಂದ್ರೆ, ನಿಮಗೆ ಗೋಲ್ ಸರಿ ಹೆಂಗೆ ನಿಮಗೆ ಸೆಟ್ ಮಾಡೋಕ್ಕೆ ಬರೋಂಗಿಲ್ಲ.
ಸೊ ಗೋಲ್ ಸರಿ ಹೆಂಗೆ ಸೆಟ್ ಮಾಡಬೇಕು ಅಂತಂದ್ರೆ ಅದ್ರ ಪ್ರತಿ ನೀವು ಸರಿ ಹೆಂಗೆ ಆ್ಯಕ್ಷನ್ ತೊಗೋರಿ ಅಂತ ಹೇಳಕತ್ತಾರೆ ನಿಮಗೆ. ಈಗ ನೋಡಿರಿ ಈ ಲೇಡಿ ಇದ್ರ ಮೇಲೆ ಕಣ್ಣು ಮೇಲೆ ಏನೈತಿ ಬ್ಲೈಂಡ್ ಫೋಲ್ಡ್ ಐತಿ. ಓಕೆ, ನೀವು ಹೆಂಗೆ ಅಂತಂತಂದ್ರೆ ಇಲ್ಲೇನು ತೋರಿಸ್ತತಿ ಅಂತಂತಂದ್ರೆ ಈ ಮನುಷ್ಯನ ಒಂಥರ ಕಣ್ಣು ಮುಚ್ಕೊಂಡು ನೋಡ್ರಿ, ಕಣ್ಣು ಮುಚ್ಕೊಂಡು ಉಲ್ಟಾ ನಿಂತ ನಾವು ಕಣ್ಣು ಮುಚ್ಕೊಂಡು ಉಲ್ಟಾ ನಿಂತಾರೆ ನೀವು ನೋಡೋದೇನಿರ್ತೈತಿ. ಇಲ್ಲೇ ಬ್ಲೈಂಡ್ ಫೋಲ್ಡ್ ತೆಗಿಬೇಕು, ಇಲ್ಲೇ ಕಣ್ಣು ಓಪನ್ ಮಾಡಬೇಕು ಅಂದ್ರೆ ನಿಮಗೆ ನಿಜ ಏನು ಅಂತಂದು ಹೇಳಿ ಗೊತ್ತಾಕೈತಿ, ಹೌದಿಲ್ಲ? ಈಗ ತಾವು ಯಾರೆಲ್ಲ ದುರ್ಗಾದೇವಿನ ಫಾಲೋ ಮಾಡ್ತೀರಿ ಅವರಿಗೆ ಏನು ಮೆಸೇಜ್ ಬರಾಕತ್ತೈತಿ ಈಗ ನಿಮಗಿರುವಂಥ ಸಂದರ್ಭಕ್ಕೆ ದುರ್ಗಾದೇವಿ ಎನರ್ಜಿ ನಿಮಗೆ ಯಾವ ಥರದ ಅಡ್ವೈಸ್ ಕೊಡಾಕತ್ತೈತಿ ನೋಡೋಣ. Four of Swords, Moon, Ace of Swords, the Star, okay, and Five of Swords ಐತಿ ಇಲ್ಲಿ ನೋಡ್ರಿ. ಇಲ್ಲೇ ದುರ್ಗಾದೇವಿ ಡೆಕ್ ನೀವು ಯಾರು ಚೂಸ್ ಮಾಡ್ಕೊಂಡಿರಲ್ಲ, ನಿಮಗೆ ಏನು ರೀಡಿಂಗ್ ಬರಾಕತ್ತೈತಿ ಅಂತ ನೋಡ್ರಿ. ಇದು ಫೈವ್ ಆಫ್ ಸೋರ್ಡ್ಸು, ಫೈವ್ ಆಫ್ ವಾಂಡ್ಸು ಎಲ್ಲದಕ್ಕೂ ಬರಾಕತ್ತೈತಿ ನೋಡ್ರಿ. ಅಂದ್ರೆ ಎಲ್ಲೋ ಕಾಂಪಿಟೇಷನ್ ಅನ್ರಿ, ಏನೋ ಒಟ್ಟು ಭಾಳ ಜನರ ಜೊತೆ ಕೂಡಕ್ಕಾಗಂಗಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದೇ ಇರ್ತೈತಿ. ಒಳ್ಳೆ ಜನ ಇಲ್ಲ, ಒಳ್ಳೆ ಜನರ ಸಂಗತಿ ಇಲ್ಲ, ಅಥವಾ ಮಾನಸಿಕ ತೊಳಲಾಟ, ಮಾನಸಿಕ ದ್ವಂದ್ವ ಇದೆಲ್ಲ ಅಂಥದ್ದು ತೋರ್ಸಾಕತ್ತೈತಿ ನೋಡ್ರಿ. ಈ ನನಗೆ ಅನಿಸಿದ ಮಟ್ಟಿಗೆ ಈಗ ರೀಸೆಂಟ್ಲಿ ಯಾವುದಾದ್ರೂ ಒಂದು ಮೆಂಟಲ್ ಟ್ರಾಮಾ ಅನ್ರಿ, ಒಂಥರ ಇಲ್ಯೂಷನ್ಸ್ ಅನ್ರಿ, ನೆಗೆಟಿವ್ ವಿಚಾರಗಳನ್ರಿ, ಆ ಥರದ ವಿಚಾರಗಳಿಂದ ನಿಮಗೆ ಸಾಕಾಗುವಷ್ಟು ದಣವಾಗಿಬಿಟ್ಟೈತಿ ನಿಮಗೆ. ನೀವು ಅದನ್ನು ದಾಟಾಕತ್ತೀರಿ ನೀವು ಆ್ಯಕ್ಚುಲಿ. ಎಲ್ಲಿ ನೋಡ್ರಿ ಹೆಣ್ಮಕ್ಳನ್ನ ಹೊಂಟಾಳ ಆ ಕಡೆ. ಓಕೆ, ಈಗ ಹೆಂಗೈತೆ ನೋಡ್ರಿ, ಇದು ಬೆಕ್ಕೈತಿ, ಅದು ತನ್ನ ನೀರಿನ ಇದ್ರೊಳಗದ ಹೆಂಗೆ ಕಾಣಾಕತ್ತೆ ನೋಡ್ರಿ. ಅಂತ ಇದು ಭ್ರಮೆ, ಅವು ಭ್ರಮೆ ಅಂತ ಬೇರೆದವ್ರಿಗೆ ಗೊತ್ತಾಗತ್ತೆ. ಆದರೆ ಯಾವ ಮನುಷ್ಯ ಅದರಿಂದ ಸಫರ್ ಮಾಡ್ತಿರ್ತಾನಲ್ಲ ಅವ್ನು ಒಟ್ಟಾಗ ಗೊತ್ತಾಗಂಗಿಲ್ಲ ಅದು ಭ್ರಮೆ ಅಂತಂದು ಹೇಳಿ. ಅವರೆಲ್ಲ ಅದ್ರೊಳಗನ ಎಂಗ್ಸೈಟಿ ಅನ್ರಿ, ಡಿಪ್ರೆಷನ್ ಅನ್ರಿ, ಅನ್ರಿ, ಆ ಥರದ ವಿಚಾರಗಳದಿಂದ ನೀವು ದಾಟಾಕತ್ತೀರಿ. ಏಸ್ ಆಫ್ ಸೋರ್ಸದ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ ಅದರಿಂದ ನೀವು ಪಾಸಿಟಿವ್ಲಿ ಹೊರಗೆ ಬರಾಕತ್ತೀರಿ. ಈಗ ಸದ್ಯ ಹೊರಗೆ ಬರಾಕತ್ತೀರಿ ಅಂದ್ರೆ ನಿಮ್ಮ ಲೈಫ್ದೊಳಗೆ ಒಂಥರ ಸ್ವಿಫ್ಟ್ ತೊಗೊಂಡತಿ, ಅಂದ್ರೆ ಒಂದು ಯೂ ಟರ್ನ್ ತೊಗೊಂಡತಿ, ಚಲೋ ಆಗಾಕತ್ತೈತಿ. ಓಕೆ, ಏಸ್ ಆಫ್ ಸೋರ್ಸ್ ಅಂತಂದ್ರೆ ನೀವು ಅದರಿಂದ ಹೊರಗೆ ಬರಾಕತ್ತೀರಿ. ಹೊರಗೆ ಬಂದು ಏನಪ್ಪ ಅಂತಂತಂದ್ರೆ ಒಂದು ಕಡೆ ನಿಮ್ಮ ಮನಸ್ಸು ಹೀಲಿಂಗ್ ಕಡೆ ಹೊಂಟತಿ, ಒಂದು ಕಡೆ ಹೋಪ್ ಕಡೆ ಹೊಂಟತಿ, ದೇವ್ರ ಮೇಲೆ ಜಾಸ್ತಿ ನಂಬಿಕೆ ಇಡುವ ಕಡೆ ಅಲ್ಲಿ ಹೊಂಟತಿ. ಜೀವನದಲ್ಲಿ ಆಶಾವಾದಿ ಆಗಾಕತ್ತೀರಿ ನೀವು ಈಗ ಸದ್ಯ ಜೀವನದೊಳಗೆ ನೀವು ಆಶಾವಾದಿ ಆಗಾಕತ್ತೀರಿ. ಆದ್ರೆ ಇಲ್ಲಿ ಫೋರ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಈಗ ಸದ್ಯ ಯಾವುದೇ ಡಿಸಿಷನ್ಸ್ ಅದು ಮಾಡೋಕೆ ಭಾಳ ಗಡಿಬಿಡಿ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಲೆ ಏನೈತಲ್ಲ ಓವರ್ ಟೈಮ್ ಕೆಲಸ ಮಾಡೈತದ. ಅದ್ರ ಇಷ್ಟು ಪ್ರೊಸೆಸಿಂಗ್ದಾಗಿತ್ತಲ್ಲ ಅದಕ್ಕೊಂದು ಸ್ವಲ್ಪ ರೆಸ್ಟ್ ಕೊಡ್ರಿ. ರೆಸ್ಟ್ ಕೊಡ್ರಿ. ಏನೇ ಡಿಸಿಷನ್ಸ್ ತೊಗೊಂಡಿದ್ರು ಸಹಿತ ಅದನ್ನು ತುರಂತ ಅಪ್ಲೈ ಮಾಡೋಕೆ ಒಟ್ಟ ಹೋಗ್ಬೇಡ್ರಿ. ಸ್ವಲ್ಪ ದಿನ ಸುಮ್ಮನಿರ್ರಿ. ಅದು ನಿಮ್ಮ ತಲೆ ಒಂಥರ ಶಾಂತ ಆಯ್ತು ಅಂತಂದ್ರೆ ಅದ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ರಿ. ಅಂದ್ರೆ ನಿಮಗೊಂದು ಕ್ಲಾರಿಟಿ ಬರ್ತದೆ. ದುಡುಕಿ ಏನೂ ಮಾಡೋಕೆ ಹೋಗ್ಬೇಡ್ರಿ ಅಂತ. ಸೊ ದೇವಿ ನಿಮಗೆ ಏನು ಹೇಳಾಕತ್ತಾಳ ನೋಡ್ರಿ, ಪ್ರೊಟೆಕ್ಟ್ ಯುವರ್ ಎನರ್ಜಿ, ನಾಟ್ ಎವ್ರಿ ಒನ್ ಈಸ್ ಮೆಂಟ್ ಟು ವಾಕ್ ವಿತ್ ಯು. ನಾ ಏನು ಹೇಳಿದ್ದೆ, ಇಲ್ಲಿ ಹೆಂಗಿರ್ತೈತಿ ಅಂದರೆ ಜನರ ಜೊತೆ ನೀವು ಅಂಥದ್ದು ಏನೋ ರೀಸನ್ ಐತೆ ನೋಡ್ರಿ. ಇಲ್ಲಿ ಯಾವುದಾದ್ರೂ ಮಾನಸಿಕ ದ್ವಂದ್ವ, ಯಾರೇನಾದರೂ ಅಂದಿರಬೇಕು, ಮಾಡಿರಬೇಕು, ಎಲ್ಲಾದರೂ ಒಂದು ಪೇನ್ಫುಲ್ ಸಿಚುವೇಶನ್ನಿಂದ ಬಂದಿರಬೇಕು ಈಗ ಸದ್ಯ ನೀವು. ಸೊ ಹೆಂಗೈತಿ ಅಂದ್ರೆ ನಿಮ್ಮ ಎನರ್ಜಿ ನೀವು ಎಷ್ಟಾಗತ್ತೆ ಅಷ್ಟು ಪ್ರೊಟೆಕ್ಟ್ ಮಾಡೋಕೆ ನೋಡ್ಬೇಕು. ಓಕೆ, ನಾವೇನು ಅನ್ಕೋತೀವಿ, ನಮಗೆ ಯಾರು ಬೇಕಲ್ಲ ಅವ್ರು ಜೀವನ ಪರ್ಯಂತ ನಮ್ಮ ಜೊತೆನೇ ಇರಲಿ ಅಂತ. ಅರೆ ಅವ್ರು ನಮ್ಮ ಸಲುವಾಗಿಲ್ಲ, ಮುಂದೆ ಹೋಗಿ ಅವರಿಂದ ನಮಗೇನೂ ಉಪಯೋಗ ಇರೋಂಗಿಲ್ಲ, ದೇವ್ರು ತಾನೇ ಕಟ್ ಮಾಡ್ತಿರ್ತಾನೆ ಅದನ್ನು. ಬಟ್ ನಮಗೆ ಪ್ರೀತಿ ಅಂತಂದು ಹೇಳಿ ನಾವು ಬೇಜಾರು ಮಾಡ್ಕೊತಿರ್ತೇವೆ. ಏನೋ ಅಂಥ ಪ್ರಸಂಗದಿಂದ ನೀವು ಮ್ಯಾಲೆ ಬರಾಕತ್ತೀರಿ. ಈಗ ಸದ್ಯ ನೀವು ಬರಾಕತ್ತೀರಿ, ಆದರೆ ದೇವಿ ನಿಮ್ಗೆ ಏನು ಅಡ್ವೈಸ್ ಮಾಡಾಕತ್ತಾವ ಅಂತ, ನಿಮ್ದು ಏನು ಚಲೋ ಎನರ್ಜಿ ನಿಮ್ಮ ಮತ್ತೇನೋ ಬರಾಕತ್ತತಿ ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೋಡ್ರಿ ಅಂತ. ಓಕೆ, Celebrate joy feeds the goddess in you. Okay, Ma Kushmanda created a universe through joyful radiance. She reminds you that celebration is divine fuel. ನೋಡ್ರಿ,
ಟ್ರೈ ಟು ಸೆಲೆಬ್ರೇಟ್ ಯುವರ್ ಲೈಫ್. ಒಳ್ಳೆಯ ವಿಷಯಗಳು ನಿಮ್ಮ ಕಡೆಯಿಂದ ಒಳ್ಳೆಯ ವಿಷಯಗಳು ನಿಮ್ಮ ಕಡೆ ಬರಾಕತ್ತಾವಲ್ಲ, ಅದ್ರ ಮೇಲೆ ಸರಿಯಂಗೆ ವಿಚಾರ ಮಾಡಿರಿ, ಪಾಸಿಟಿವ್ ಹಂಗೆ ವಿಚಾರ ಮಾಡಿರಿ, ಪಾಸಿಟಿವ್ ನಿರ್ಧಾರಗಳನ್ನು ತೊಗೋರಿ, ಸ್ವಂತ ಸಲುವಾಗಿ ಟೈಮ್ ಕೊಡ್ರಿ, ಸೆಲ್ಫ್ ಕೇರ್ ಮಾಡಿರಿ, ಸೆಲ್ಫ್ ಲವ್ ಮಾಡಿರಿ. ಜೀವನ ಅಂತಂತಂದ್ರೆ ಬರೀ ನಮ್ಮ ಜಗತ್ತು ಬೇರೆದವ್ರ ಆಸ್ಪಾಸನ್ನು ಸುತ್ತಬೇಕು ಅಂತೇನು ಇರಂಗಿಲ್ಲ. ನಮ್ಮ ಜಗತ್ತು ನಮ್ಮ ಆಸ್ಪಾಸ್ ಸುತ್ತಿದ್ರೆ ಸಾಕು. ಸೊ ಇಲ್ಲೇನು ಹೇಳ್ತಾಳೆ ದೇವಿ ಅಂತಂತಂದ್ರೆ, ಟ್ರೈ ಟು ಸೆಲೆಬ್ರೇಟ್ ಯುವರ್ ಲೈಫ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ಯುವರ್ ಎನರ್ಜಿ. ಓಕೆ, ಯಾರು ಇವರು ಎನರ್ಜಿ ಸಕ್ಕರ್ಸಿರ್ತಾರಲ್ಲ, ಇಂಥವ್ರು ಯಾರಾದರೂ ಇದ್ರೆ ಇವ್ರನ್ನ ಬಿಟ್ಟುಬಿಡ್ರಿ, ಇವರಿಂದ ಏನೂ ಉಪಯೋಗ ಇರೋಂಗಿಲ್ಲ. ಅವ್ರು ತಾವು ಪಾತಾಳಕ್ಕೆ ಹೋಗೋದಲ್ಲ, ಅವ್ರು ನಮ್ಮನ್ನು ತೊಗೊಂಡು ಹೋಗ್ತಾರೆ. ಸೊ ನಿಮ್ಮ ಎನರ್ಜಿ ನೀವು ಪ್ರೊಟೆಕ್ಟ್ ಮಾಡಿಕೊಡ್ರಿ ಅಂತ ಹೇಳಕತ್ತಾಳೆ ದೇವಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.